ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಾನು ಮಾಡಿಟ್ಕೊಂಡು ತುಂಬ ದಿನ ಆಯಿತು. ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ. ಜೋಳದ ರೊಟ್ಟಿ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದರಲ್ಲೂ ಮುಟ್ಗಿ ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಬಂದು ಹಾಯ್ ಅಂತ ಹೇಳೋದ್ಲು. ಸೊ ದಪ್ಪದಾಗಿ ರೊಟ್ಟಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು, ಬೆಂಗಳೂರಲ್ಲ ಏನು ಕುಟ್ಕೊಳೋಕ್ಕೆ ಕುಟಾಣಿ ಇರಲ್ಲ, ಅದಕ್ಕೆ ಚಿಕ್ಕ ಕುಟಾಣಿಯಲ್ಲೇ ಕುಟ್ಕೊಳ್ತಾ ಇದ್ದೀನಿ. ಫಸ್ಟು ಹಸಿ ಖಾರ ಎಲ್ಲ ಕುಟ್ಕೊಂಡೆ, ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸರಿಯಾಗಿ ಚೆನ್ನಾಗಿ ಕುಟ್ಕೊಂಡು ಉಪ್ಪು ಹಾಕ್ಕೊಂಡು ಜೀರಿಗೆ ಎಲ್ಲ ಹಾಕ್ಕೊಂಡು ಈ ಥರ ಬಿಸಿ ಬಿಸಿದೆ ಅದಕ್ಕೆ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ಮುಟ್ಕೆ ಸರಿಯಾಗಿ ಅದನ್ನು ಕುಟ್ಬಿಟ್ಟು ತಿಂದರೆ ಸೂಪರಾಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಕ್ಲಿನಿಕ್ ಹತ್ರ ಹೋಗ್ತಾಯಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ತರಕಾರಿ ಏನಾದ್ರು ತರೋಣ ಅಂತ. ಹಾಗೆ ಬಂದಾದಮೇಲೆ ಇವ್ರು ಮಾಡಿರೋ ಕೆಲಸ ನೋಡಿ, ದೇವ್ರ ಮನೇಲಿ ಇರೋ ಸಾಮಾನೆಲ್ಲ ತೆಗ್ದು ಹಾಕಿ ನೆಕ್ಸ್ಟು ದೇವ್ರ ಪೂಜೆ ಮಾಡ್ತಿದ್ದಾಳೆ. ಅವಳಿಗೆ ತುಂಬ ಇಷ್ಟ ಅಂದರೆ ಪೂಜೆ ಮಾಡೋದು. ಅವಳನ್ನ ಹೇಗಾದರೂ ಅಳ್ತಿದ್ದಾಳೆ, ಮೈಂಡ್ ಡೈವರ್ಟ್ ಮಾಡಬೇಕು ಅಂದರೆ ಪೂಜೆ ರೂಮಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ನೋಡಿ, ನನಗೆ ಡಬಲ್ ಕೆಲಸ ಆದರೂ ಪರವಾಗಿಲ್ಲ. ಆ ಕೈ ತಿರುಗಿಸ್ತಾ ಇರೋದು ನೋಡಿ, ದೇವ್ರನ್ನ ಮುಟ್ತಿದ್ದಾಳೆ, ಅದು ಎಲ್ಲ ನೋಡ್ತಿದ್ದಾಳೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಈ ಮೆಮೊರೀಸ್ ಆಗಿರುತ್ತೆ ನನಗೆ. ಆ ದೀಪದ ಬತ್ತಿಗೆ ಎಷ್ಟೊಂದು ದೀಪಕ್ಕೆ ಬತ್ತಿ ಹಾಕಿದ್ದಾಳೆ, ಎಷ್ಟೊಂದು ಬತ್ತಿ ಹಾಕಿದ್ದಾಳೆ. ಅದು ಕಾಟನ್ ಎಲ್ಲ ತೊಗೊಂಡಿಟ್ಟಿದ್ದಾಳೆ. ಆಮೇಲೆ ಇದು ನೆಕ್ಸ್ಟ್ ಡೇ ಟಿಫನ್ದು ಚಿಯಾ ಸೀಡ್ಸ್ ಪುಡಿಂಗ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಸ್ಪೆಕ್ಟ್ನ ನನ್ನ ಸ್ಪೆಕ್ಟ್ ಅವಳು ಹಾಕ್ಕೊಳ್ತಾಳೆ ಅಂತ, ಅವಳ ಸ್ಪೆಕ್ಟ್ ನಾನು ಹಾಕ್ಕೊಬೇಕಂತ. ಬಿ ಫಾರ್ ಬರಿಲ್ಲ. A for B for C for D for E for elephant. F for fish. ಇವಾಗ ಹೇಳಿ. A for B for C for D for ಅಮ್ಮ ಮತ್ತೆ A for B for C for D for E for elephant. F for fish. ಅಮ್ಮ ಎಗ್ ಹೆಂಗೆ ಸೌಂಡ್ ಮಾಡುತ್ತೆ? ಎಗ್ ಹೆಂಗೆ ಸೌಂಡ್ ಮಾಡುತ್ತೆ? ಇನ್ನು ಒಂದೊಂದೇ ಅವಳಿಗೆ ಎಲ್ಲದನ್ನು ಕಲಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಕಲಿಸ್ಬೇಕಾದ್ರೆ A ಫಾರ್ ಆ್ಯಪಲ್ ಇದೆಲ್ಲ ಫಸ್ಟೇ ಹೇಳ್ತಿದ್ಲು, ಬಟ್ ವೀಡಿಯೋಗೆ ಅಂತ ಇವತ್ತು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಇನ್ನು ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲರೂ ಬಂದಿದ್ದರು. ಸೊ ಇಲ್ಲಿ ಪಿರಮಿಡ್ ವ್ಯಾಲಿ ಅಂತ ಇದೆ, ಅಲ್ಲಿ ಹೋಗಿದ್ವಿ ನಾವು. ಹಾಗೆ ಒಂದು ಸಣ್ಣದಾಗಿ ಬೋಟಿಂಗ್ ಹೋದಾಗ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರೋಂಥದ್ದು. ಪಾಪ ಅವ್ರು ಕಂಫರ್ಟಬಲ್ ಇರಲ್ಲ ಅಂತ ನಾನು ಯಾವುದೇ ರೀತಿಯಾದ ವೀಡಿಯೋ ಮಾಡ್ಕೊಂಡಿಲ್ಲ, ಸುಮ್ಮನೆ ಒಂದು ಸಣ್ಣ ಕ್ಲಿಪ್ಪಿಂಗು ಅಷ್ಟೇ. ಇದು ಆಲ್ಮೋಸ್ಟ್ 2 ವೀಕ್ಸ್ ಬ್ಯಾಕ್ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮುದ್ದಿನ ಸೊಸೆ ಇವಳು, ಪ್ರೇಕ್ಷಾ ಅಂತ. ಹಾಗೆ ನಮ್ಮ ಮನೇಲಿ ಒಂದು ಪಾರಿವಾಳ, ಅಂದರೆ ಮನೇಲಿ ಬಂದಿರಲಿಲ್ಲ, ಈಚೆ ಪಾರಿವಾಳ ಇತ್ತು. ಅದನ್ನು ತಗೊಂಡು, ಅದಕ್ಕೇನೋ ಪೆಟ್ಟಾಗಿತ್ತು, ತಗೊಂಡು ಒಂದಿನ ಮನೆಯಲ್ಲೇ ಇಟ್ಕೊಂಡು ರಾತ್ರಿ ಎಲ್ಲ ಅದಕ್ಕೆ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಪಾಪ ಆ ಪೇನ್ಗದು ಏನೂ ತಿನ್ನಲಿಲ್ಲ. ನನ್ನ ಮಗಳಂತೂ ತುಂಬ ಇಷ್ಟಪಟ್ಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು, ಅದನ್ನು ಟಚ್ ಮಾಡಿಕೊಂಡು ಅದ್ರ ಜೊತೆ ಫೋಟೋಸ್ ಎಲ್ಲ ತಗೊಂಡ್ಲು. ಆಮೇಲೆ ನೆಕ್ಸ್ಟ್ ಡೇ ನಾವು ಹೊರಗಡೆ ಬಿಟ್ವಿ. ಅದು ಆರಾಮಾಗಿ ಹಾರ್ಕೊಂಡು ಹೋಯ್ತು ಅದ್ರ ಗೂಡಿಗೆ. ಏನೋ ಒಂದು ಸಣ್ಣ ನಮ್ಮ ಕಡೆಯಿಂದ ಅದಕ್ಕೆ ಹೆಲ್ಪ್ ಆಗಲಿ ಅಂತ ಒಂದಿನ ಇಟ್ಕೊಂಡ್ವಿ. ಪಾಪ ಇತ್ತು, ತುಂಬಾ ಸೈಲೆಂಟಾಗಿತ್ತು. ನನಗೆ ಸಿಕ್ಕಾಪಟ್ಟೆ ಭಯ ಇದೆಲ್ಲ ಟಚ್ ಮಾಡೋಕ್ಕೆ. ಫಸ್ಟ್ ಟೈಮ್ ನಾನು ಈ ಥರ ಇಟ್ಕೊಂಡಿದ್ದು, ಅದರಲ್ಲೂ ಮನೇಲಿ ಇಟ್ಕೊಂಡು ಸಿರಂಜಿಂದ ಎಲ್ಲ ನೀರು ಕುಡಿಸಿದ್ವಿ ಅದಕ್ಕೆ. ಇಷ್ಟೆಲ್ಲ ಮಾಡಿದ್ದಾಯಿತು ಎಲ್ಲ ನನ್ನ ಮಗಳಿಗೋಸ್ಕರನೇ. ಎದ್ದ ತಕ್ಷಣವೇ ಕೂತ್ಕೊಂಡಿರೋದು ಅದನ್ನು ಮಾತಾಡ್ಸೋಕ್ಕೆ ಅಂತ. ಅಮ್ಮ ಮಗಳು ಪಾಪ ಅದು ನೀರು ಕುಡಿತಾ ಇಲ್ಲ, ನಾನು ಕುಡಿ ಅಂತ ಫೋರ್ಸ್ ಬೇರೆ ಮಾಡ್ತಿದ್ದೀನಿ. ಪಾಪ ಮುಖ ಹಿಂಗೆ ತಿರುಗಿಸ್ತಾ ಇತ್ತು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾಳೆ. ಹಾಗೆ ನಮ್ಮ ಮನೆಯವ್ರ ಬರ್ಡೇದು ಒಂದು ವ್ಲಾಗ್ನ ಆ್ಯಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಅವ್ರಿಗೆ ವಿಶ್ ಮಾಡಿದ್ದು ಆಯಿತು, ಗಿಫ್ಟ್ ಕೊಟ್ಟಿದ್ದು ಆಯಿತು. ಸೊ ಇದಾಗಿತ್ತು. ಬಂದು ಸೆಲೆಬ್ರೇಟ್ ಮಾಡಿದರು ಅವ್ರ ಕ್ಲಿನಿಕಲ್ಲಿ. ನಾನು ಹೋಗೋಕ್ಕಾಗಲಿಲ್ಲ. ಏನೋ ಇವಾಗ ಬೇಬಿ ಆದಮೇಲೆ ನಾವು
ಚಿಕ್ಕೋರ ದೊಡ್ಡೋರಂತ ಅನ್ನಿಸ್ತೀವಿ. ಚಿಕ್ಕೋರ ಥರ ಕೇಕ್ ಕಟ್ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಜೋಶ್ ಇರ್ತಿತ್ತು. ಬಟ್ ಮಕ್ಕಳಿಗೋಸ್ಕರ ಕಟ್ ಮಾಡಲೇಬೇಕು ಅಂತ ಅಷ್ಟೇ. ಸೊ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬಾಯ್.